ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ನಮ್ಮ 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 8 ಡೇ ಡೈಟ್ ಹೇಗೆಲ್ಲ ಹೋಯಿತು, ಏನು ಇವತ್ತಿನ ವೆಯ್ಟ್ ಎಷ್ಟಿದೆ ಏನು. ಹಾಗೆ ಇವತ್ತು ಸುಮಾರಷ್ಟು ಜನ ಒಂದು ಕಮೆಂಟ್ಗೆ ತುಂಬಾ ಇದಾಗಿದ್ರಿ, ರಿಯಾಕ್ಟ್ ಆಗಿದ್ರಿ. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು, ಸೊ ಅದು ನೀವು ಲಾಸ್ಟ್ವರೆಗೂ ವಿಡಿಯೋ ನೋಡಿ, ನಿಮಗೂ ಕೂಡ ಒಂದು ಇನ್ಸ್ಪೈರ್ ಅನ್ನೋದು ಕರೆಕ್ಟಾಗಿ ಹಾಗೆ ಆಗುತ್ತೆ. ಇನ್ನು ಇಲ್ಲಿ ನನ್ನ ಮಗ ನೋಡ್ರಿ, ಕಿಚನ್ ಕ್ಲೀನಿಂಗಲ್ಲಿ ಸ್ವಲ್ಪ ಹೆಲ್ಪ್ ಮಾಡೋ ಅಂತಂದರೆ ಕವರ್ ಹಾಕ್ಕೊಂಡು ನಾನು ಹಿಂಗೆ ಮಾಡ್ತೀನಿ ಚೆಫ್ ಥರ ಅಂತಲೇ ಮಾಡ್ತಾ ಇದ್ದಾನೆ. ಕ್ಲೀನಿಂಗ್ ಎಲ್ಲ ಆಲ್ಮೋಸ್ಟ್ ಮುಗೀತು ಸ್ನೇಹಿತರೆ. ಇನ್ನು ಅದೇ ಹೊಸ ಡಬ್ಬಗಳು ತಂದಿದ್ನಲ್ವ, ಅದನ್ನೆಲ್ಲ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಅದರಲ್ಲೆಲ್ಲ ಶಿಫ್ಟ್ ಮಾಡಿಬಿಟ್ಟು ಇದು ಮಾಡ್ತಾಯಿದ್ದೀನಿ. ಸೊ ಇನ್ನು ಇವತ್ತನ್ನು ವೆಯ್ಟ್ ನೋಡೋದಾದರೆ ನಂದು 68.100 ಸ್ನೇಹಿತರೆ. ಯಾಕೆ ಅಂತಂದರೆ ನನಗೆ ಗೊತ್ತಿತ್ತು ಇನ್ನೊಂದು 100 ಗ್ರಾಮ್ ಆದರೂ ಕಡಿಮೆ ಆಗಬೇಕಿತ್ತು ಅಂತ. ನೆನ್ನೆಗೂ ಇವತ್ತಿಗೂ 200 ಗ್ರಾಮ್ಸ್ ಕಮ್ಮಿ ಆಗಿದ್ದೀನಿ, ನಾಟ್ ಬ್ಯಾಡ್. ಏನಪ್ಪ ಅಂತಂದರೆ ರಾತ್ರಿ ಬೇರೆ ಮಲಗಿದ್ದೆ ಸ್ವಲ್ಪ ಲೇಟ್ ಆಗೋಯ್ತಾ, ಅದರಲ್ಲಿ ಬೇರೆ ಯಾಕೋ ಔಟ್ಸೈಡ್ ಸ್ವಲ್ಪ ಗಲಾಟೆ ಇತ್ತಾ, ಅವಾಗ ಎಚ್ಚರ ಆಗಿದ್ದು 2 ಗಂಟೆವರೆಗೂ ನಿದ್ದೆನೇ ಬಂದಿಲ್ಲ. ಅದೇ ನೋಡಿ, ಲೇಟ್ ನೈಟ್ ನಿದ್ದೆ ಮಾಡಿದ್ರೆ ಈ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅಂತಲೇ ನಾನು ಯಾವಾಗಲೂ ಹೇಳ್ತೀನಿ. ನಿದ್ದೆಗೆ ಅಷ್ಟು ಪ್ರಾಮುಖ್ಯತೆ ಇರುತ್ತೆ, ಓಕೆನಾ. ಸೊ ಹಾಗಾಗಿನೇ ನೀವು ನೈಟು ಮಾಡುವಂಥ ನಿದ್ದೆ ತುಂಬಾ ಮುಖ್ಯ ಆಗುತ್ತೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ತುಂಬ ಅಂದರೆ ತುಂಬಾ ನಿದ್ದೆನೇ ಇರಲಿಲ್ಲ. 2:30 ಆದರೂ ನಿದ್ದೆನೇ ಬಂದಿಲ್ಲ. ಇನ್ನು 2:30ಗೇನೋ ಮಲಗಿದ್ದೀನಿ, 6 ಗಂಟೆಗೆ ಎಚ್ಚರ ಆಗೋಯ್ತು. ಇನ್ನು 6 ಗಂಟೆಯಿಂದ ಅದು ಮಾಡು ಇದು ಮಾಡು. ಇನ್ನು ಅಲ್ಲಿ ಸ್ವಲ್ಪ ಪೇರೆಂಟ್ಸ್ ಮೀಟಿಂಗೆಲ್ಲ ಹೋಗಿದ್ದೆ ನಮ್ಮ ತಂಗಿ ಮಕ್ಕಳಿಗೆ. ಇನ್ನು ಸ್ವಲ್ಪ ಜನ ಕೇಳ್ತಾ ಇರ್ತೀರ ಆವಾಗವಾಗ, ನಿಮ್ಮ ತಂಗಿಗೆ ಏನಾಗಿತ್ತು ಹೇಳಿ ಹೇಳಿ ಅಂತ. ಟೈಮ್ ಬಂದಾಗ ನಾನೇ ಹೇಳ್ತೀನಿ ಸ್ನೇಹಿತರೆ, ಅದ್ರ ಬಗ್ಗೆ ಎಲ್ಲ ನನಗೂ ಹೇಳೋಕ್ಕೆ ಇಷ್ಟ ಇರಲ್ಲ, ಅವರಿಲ್ಲ. ಬಟ್ ನನಗೇನೋ ಒಂಥರ ಬೇಜಾರು ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಮಕ್ಕಳ ಮುಂದೆ ಎಲ್ಲ, ಅದೆಲ್ಲ ಪದೇ ಪದೇ ಯಾಕೆ ತೆಗಿಬೇಕು ಅನ್ನೋದೊಂದು ಇದು ಇರುತ್ತೆ. ಅಷ್ಟು ಬಿಟ್ಟರೆ ಹೆಲ್ತ್ ಇಶ್ಯೂಸಿಂದನೇ ಇದಾಗಿದ್ದು. ಒಂದು ದಿನ ಯಾವಾಗಾದರೂ ಹೇಳ್ತೀನಿ, ಓಕೆನಾ. ಪದೇ ಪದೇ ಕೇಳಬೇಡಿ, ನನಗೂ ಕಮೆಂಟ್ ನೋಡಿದಾಗಲೇ ಬೇಜಾರಾಗುತ್ತೆ, ರಿಪ್ಲೈ ಕೊಡೋದಾ ಬೇಡವಾ ಅಂತ. ದಯವಿಟ್ಟು ಅರ್ಥ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಇನ್ನು ನನ್ನ ಹತ್ರ ಇಷ್ಟೇ ಇವತ್ತು ವಿಡಿಯೋ ಇದ್ದಿದ್ದು. ಬೆಳಗ್ಗೆ ಪೇರೆಂಟ್ಸ್ ಮೀಟಿಂಗ್ ಹೋಗಿ ಬರೋಷ್ಟರೊಳಗೆ ಅಲ್ಲೇ ಅಮ್ಮ ಬೀನ್ಸ್ ಪಲ್ಯ ಮಾಡಿಕೊಟ್ಟಿದ್ರು, ತಿಂದೆ. ಅಲ್ಲಿ ಅಂಗಡಿಯಲ್ಲೇ ಒಂದು 2-3 ಕ್ಯಾರೆಟ್ ತಿಂದೆ. ಅಲ್ಲಿಗೆ ಬ್ರೇಕ್ಫಾಸ್ಟ್ ಮುಗೀತು. ಮತ್ತೆ ಬಂದು ಸೋರೆಕಾಯಿ ಮತ್ತು ಒಂದು ಸ್ವಲ್ಪ ರೊಟ್ಟಿ ತಿಂದೆ. ಮಧ್ಯಾಹ್ನ ಮಲಗಿದ್ಬಿಟ್ಟಿದ್ದೆ, ಅದು ನಿದ್ದೆ ಇರಲಿಲ್ವಲ್ಲ, ಲೇಟ್ ನೈಟ್ ನಿದ್ದೆ ಅಂತ. ಸೊ ಹಾಗಾಗಿನೇ ನಿದ್ದೆ ಇರಲಿಲ್ಲ. ಅದಾದಮೇಲೆ ಬಂದು ಒಂದು ಅವರೇ ಒಂದು ಅವರೋ 1.5 ಅವರೋ 2 ಅವರ್ ಮಲಗಿದ್ದೆ ಅನಿಸುತ್ತೆ. ಅಂದರೆ ಈ ನಡುವೆ ಸ್ವಲ್ಪ ನಿದ್ದೆ, ನನಗೆ ಅದೇ ಹೇಳ್ತಾ ಇಲ್ವಾ, ಲೇಟ್ ನೈಟ್ ನಿದ್ದೆಗಳಾಗ್ತಿದೆ ಅಂತ. ಇನ್ನು ಎದ್ದವಳೆ ವಾಂಗಿಬಾತ್ ಮಾಡಿದ್ದೆ, ಮತ್ತು ಸ್ವಲ್ಪ ಸೋರೆಕಾಯಿ ಪಲ್ಯ ತಿಂದೆ. ಮತ್ತು ನೈಟ್ಗೂ ಒಂದು ರೊಟ್ಟಿ ಸೋರೆಕಾಯಿ ಪಲ್ಯ. ಇಷ್ಟೇ ಸ್ನೇಹಿತರೆ ನನ್ನ ಡಯಟ್ ಇವತ್ತು. ಸ್ವಲ್ಪ ಹಾಗೆ ಹೀಗೆ ರೈಸು ತಿಂದ್ಬಿಟ್ಟಿದ್ದೀನಿ. ಸ್ವಲ್ಪ ಅಮ್ಮ ಚಿಪ್ಸು ಅದು ಇದೆಲ್ಲ ಕೊಟ್ಟಿದ್ದರು. ಹುರ್ಗಡ್ಲೆ ಉಪ್ಪು ಕಡಲೆ ಬೀಜದ್ದು ಎಣ್ಣೆಲಿ ಕರ್ದಿರ್ತಾರಲ್ಲ, ಅದು ಒಂದು ಸ್ವಲ್ಪ ಕೊಟ್ಟಿದ್ದರು. ಸೊ ಅದೆಲ್ಲ ಸ್ವಲ್ಪ ತಿಂದಿದ್ದೀನಿ. ನಾಳೆ ವೆಯ್ಟು ಏನು ಮಾಡೋದೋ ಏನೋ ಗೊತ್ತಿಲ್ಲ, ನೋಡ್ಕೊಳ್ಳೋಣ. ಇನ್ನು ಇವತ್ತು ಒಬ್ಬರು ಕೇಳಿದರು, ಒಬ್ಬರಲ್ಲ 2-3 ರಿಯಾಕ್ಟ್ ಆಗಿದ್ದಿದ್ದು ಏನಪ್ಪ ಅಂತಂದರೆ, ಅಕ್ಕ ನಾವು ದಪ್ಪ ಇದ್ದಾಗ ಜನ ಹೇಳ್ತಾಯಿದ್ರು, ದಪ್ಪ ಇದ್ದಾಗ ಜನ ಒಂಥರ ಅಂತ ಇದ್ರು, ಸಣ್ಣ ಆದಮೇಲೆ ಇವಾಗೆಲ್ಲ ಏನು ಕಿಂಡಲ್ ಮಾಡ್ತಾರೆ ಅಂತಂದರೆ, ನೀನು ಇವಾಗ ಒಂಚೂರು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ದಪ್ಪ ಇದ್ದಾಗಲೇ ಚೆನ್ನಾಗಿದೆ, ದಪ್ಪ ಇದ್ದಾಗಲೇ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅಂತ. ಸೊ ಇದು ನಾನು ಹತ್ರ 90 kgs ಇರಬೇಕಾದ್ರೆ ನಾನು ತೆಗ್ದಿರೋಂಥ ವೀಡಿಯೋ ಸ್ನೇಹಿತರೆ. 2023 ಅನಿಸುತ್ತೆ, ನನ್ನ ಬರ್ಡೇ ಸೆಲೆಬ್ರೇಷನ್ ವೀಡಿಯೋ ಇದು. ನಾನು ನಿಮಗೆ ಒಂದು ಇನ್ಸ್ಪಿರೇಷನ್ ಸಿಗಲಿ, ಒಂದು ಮೋಟಿವ್ ಸಿಗಲಿ ಅಂತಲೇ ನನ್ನ ಹಳೇ ಫೋಟೋಸ್ ಏನೇನಿದೆಯೋ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ನೋಡಿ ಸ್ನೇಹಿತರೆ. ನಿಮ್ಗೆ ಇಲ್ಲಿಂದ ಏನಾದರೂ ಬೋರ್ ಆಯಿತು ಅಂದರೆ ಸ್ಕಿಪ್ ಮಾಡ್ಬೋದು ವೀಡಿಯೋನ, ನನಗೇನು ಬೇಜಾರಿಲ್ಲ. ಬಟ್ ಯಾರಿಗೆಲ್ಲ ಒಂದು ಮೋಟಿವ್ ಬೇಕು, ನಾವು ಹಾಗೆ ಆಗ್ತೀವಿ ಸಣ್ಣ ಅಂದರೆ, ಸಣ್ಣ ಇದ್ದಾಗ ದಪ್ಪ ಇದ್ದಾಗ ಹೆಂಗಿದ್ವಿ, ಸಣ್ಣ ಇದ್ದಾಗ ಹೆಂಗಿದ್ವಿ ಅಂತ ಎಕ್ಸಾಂಪಲ್ ಇಲ್ಲೇ ತೋರಿಸ್ತೀನಿ. ಇದು ನಂದು 90 kgs ಇದ್ದಾಗ ನಾನು ಬರ್ಡೇ ಸೆಲೆಬ್ರೇಷನ್. ಅವಾಗ ನನ್ನ ಹೇರ್ ನೋಡಿ ಎಷ್ಟು ಉದ್ದ, ಎಷ್ಟು ಚೆನ್ನಾಗಿದೆ. ನನ್ನ ವೆಯ್ಟ್ ಲಾಸ್ ಜರ್ನಿಯಿಂದ ನನಗೇನಾದರೂ ಒಂದು ಸೈಡ್ ಎಫೆಕ್ಟ್ ಆಗಿದೆ ಅಂದರೆ ಓನ್ಲಿ ಹೇರ್ ಫಾಲ್ ಮಾತ್ರನೇ. ನನಗೆ ಅಷ್ಟು ಕೂದಲು ಸಿಕ್ಕಾಪಟ್ಟೆ ದಪ್ಪ, ತುಂಬ ಹೆಲ್ದಿಯಾಗಿತ್ತು. ಅದು ಕರ್ಲಿ ಹೇರ್ಸ್ ಅಲ್ವಾ, ಸಖತ್ತಾಗಿ ಕಾಣೋದು. ಬಟ್ ಈಗ ಗಂಟು ಕಟ್ಟಿದ್ರೆ ಇಷ್ಟೇಷ್ಟು ದಪ್ಪ, ಅಷ್ಟು ಹೊಟ್ಟೆ ಉರಿಯುತ್ತೆ ನನ್ನ ಕೂದಲು ನೋಡಿದ್ರೆ. ಇದು 90 kgs ಇರಬೇಕಾದ್ರೆ ತೆಗ್ದಿರೋದು, ಓಕೆನಾ. ಸೊ ಅದಾದಮೇಲೆ ಸ್ವಲ್ಪ ಹಾಗೋ ಹೀಗೋ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ ಒಂದು 15 kg 14 kg ಕಡಿಮೆ ಆದಮೇಲೆ ಇದು ಬಂದು ಮತ್ತೆ ಒಂದು 80 kgಗೆ ಬಂದಿದ್ದೆ. ಇದು ಕರೆಕ್ಟಾಗಿ 79 ಸಮ್ ಚೇಂಜ್ ಎಷ್ಟೋ ಇದ್ದಾಗ 80 kgನೇ ಅಂದ್ಕೊಳ್ಳೋಣ. ಕಮ್ಮಿ ಆಗಿದೆ, ಮತ್ತು ಒಂದು 3-4 kg ಜಾಸ್ತಿ ಆಗಿಬಿಟ್ಟು ಒಂದು 4-5 kg ಅವಾಗ ಮತ್ತೆ ಜಾಸ್ತಿ ಆಗಿಬಿಟ್ಟಿದ್ದೆ. ಮತ್ತು 80 kgsಲ್ಲಿ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದೆ.
ಓಕೆನಾ. ಸೊ ಆವಾಗ ಇದಿದ್ದು ವಿಡಿಯೋ. ನೀವು ಆವಾಗಿನ ವಿಡಿಯೋಗೆ ಈ ಒಂದು ವಿಡಿಯೋಗೆ ಡಿಫ್ರೆನ್ಸ್ ನೋಡ್ಕೊಳ್ಳಿ. ನಾನು ಎಷ್ಟು ದಪ್ಪ ಇದ್ದೆ, ಎಷ್ಟಿದ್ದೆ ಏನು ಅನ್ನೋದು ನಿಮ್ಗೆ ಇದರಲ್ಲೂ ಗೊತ್ತಾಗುತ್ತೆ. ಫೇಸಿಂದ ಹಿಡಿದು ಕೈ, ಕಾಲು, ಟಮ್ಮಿ ಪ್ರತಿಯೊಂದೂ ನಮಗೆ ಶೇಪ್ ಅನ್ನೋದು ಪ್ರಾಪರಾಗಿ ಬರುತ್ತೆ. ನೀವು ಅವ್ರಿವ್ರ ಮಾತಿಗೆಲ್ಲ ತಲೆನೇ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ. ಜನ ಹೆಂಗಿದ್ರೂ ಮಾತಾಡ್ತಾರೆ. ದಪ್ಪ ಇದ್ದಾಗ ಏನು ಮಾತಾಡ್ತಾರೆ ಗೊತ್ತಾ? ಇಷ್ಟು ದಪ್ಪ ಇದ್ದಾಳೆ, ಏನು ತಿಂತಾಳೋ ಏನೋ, ಮನೇಲಿ ಕೂತ್ಕೊಂಡು ತಿಂದು ಇನ್ನೇನು ಕೆಲಸ, ಗಂಡ ಚೆನ್ನಾಗಿ ತಂದಾಗ್ತಾನೆ, ಏನು ಕೇಳಲ್ಲ ಮಾಡಲ್ಲ, ಸರಿಯಾಗಿ ಇದು ಮಾಡಿ. ಅದೇ ಮನೇಲಿರೋ ಹೌಸ್ ವೈಫ್ಸ್ಗೆ ಈ ಮಾತು ಬಂದೇ ಬರುತ್ತೆ. ಮನೇಲಿ ಕೂತ್ಕೊಂಡು ಚೆನ್ನಾಗಿ ತಿನ್ಕೊಂಡಿರ್ತಾರೆ, ಅವ್ರಿಗೇನಮ್ಮ ಕಮ್ಮಿ, ಚೆನ್ನಾಗಿ ತಂದಾಗ್ತಾನೆ, ಚೆನ್ನಾಗಿ ತಿನ್ಕೊಂಡಿರ್ತಾರೆ, ಹೆಂಗೆ ಕೂತ್ಕೊತಾಳೋ, ಹೆಂಗೆ ಎದ್ದೇಳ್ತಾಳೋ, ಸಡನ್ನಾಗಿ ಯಾರಾದರೂ ಇದು ಮಾಡಿದ್ರೆ, ಏನಾದರೂ ಓಡೋಗಬೇಕು ಅಂದರೆ ಹೆಂಗೆ ಓಡೋಗ್ತಾಳೋ ಅಂತ ಹಿಂದೆ ಖಂಡಿತವಾಗ್ಲೂ, ಮುಂದೆ ಒಳ್ಳೆಯದೇ ಮಾತಾಡಿದ್ರು ಹಿಂದೆ ಖಂಡಿತವಾಗ್ಲೂ ತಪ್ಪಾಗಿ ಮಾತಾಡೋದಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ದಪ್ಪ ಇರೋರನ್ನ ಕಿಂಡಲ್ ಮಾಡೇ ಮಾಡ್ತಾರೆ. ಅಯ್ಯೋ ಎಷ್ಟು ದಪ್ಪ ಇದ್ದಾಳೆ ನೋಡು, ಕೈ ನೋಡು, ಕಾಲು ನೋಡು, ಬ್ಯಾಕ್ ನೋಡು, ಫ್ರಂಟ್ ನೋಡು ಅಂತ ಪ್ರತಿ ಹೆಂಗಸರೇ ಶತ್ರುಗಳು ಅಂತಂದಂಗೆ. ಸೊ ಪಕ್ಕ ಮಾತಾಡ್ತಾರೆ. ಇನ್ನೂ ಕೆಲವರು ಡೈರೆಕ್ಟಾಗೆ ಹೇಳಿಬಿಡ್ತಾರೆ, ನನಗೆ ಹೇಳಿದ್ದಾರೆ ಅಂತ ನಾನು ಯಾವಾಗಲೂ ಹೇಳಲ್ವಾ, ನಿನ್ನ ಏಜ್ಗೆ ನೀನು ತುಂಬ ದಪ್ಪ ಇದೆಯಾ, ನೀನು 29-30 ವರ್ಷದ ಹುಡುಗಿ ಥರ ಇದೆಯಾ, ಹೆಂಗಿದೆಯಾ ನೋಡು, 40 ವರ್ಷದ ಆಂಟಿ ಥರ ಆಗ್ಬಿಟ್ಟಿದ್ಯಾ. ಅದು ಅವರು ಒಳ್ಳೆಯದಾಗಿ ಹೇಳ್ಬೋದು. ನಾವು ಹೋಗ್ಬಿಟ್ಮೇಲೆ ಏನು ಬಿಡಮ್ಮ, ಅವ್ರಿಗೆ ಚೆನ್ನಾಗಿದೆ, ಚೆನ್ನಾಗಿ ತಿನ್ಕೊಂಡಿರ್ತಾರೆ, ಅವ್ರಿಗೆ ಅದೇ ಮೈಂಡಲ್ಲಿ ಬರೋದು. ಅವ್ರಿಗೆ ಇದಿರಲ್ವಲ್ಲ, ಗಂಡಂದ್ರು ಚೆನ್ನಾಗಿ ತಂದಾಗ್ತಾರೋ ಇಲ್ವೋ, ಅವ್ರು ಇಷ್ಟಪಟ್ಟು ತಿಂತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಸ್ವಲ್ಪ ಚಬ್ಬಿಯಾಗಿದ್ದರೆ ಅದು ಅವ್ರಿಗೆ ಪ್ರಾಬ್ಲಮ್. ಅದು ನಮಗೇನು ಹೆಲ್ತ್ ಇಶ್ಯೂವಿಂದ ನಾವು ದಪ್ಪ ಆಗಿದ್ದೀವಿ, ನಮ್ಗೆ ಯಾಕೆ ವೆಯ್ಟ್ ಲಾಸ್ ಆಗ್ತಾಯಿಲ್ಲ, ನಾವು ಸುಮ್ಮನೆ ತಿನ್ಕೊಂಡು ದಪ್ಪ ಆಗಿದ್ದೀವ, ಇಲ್ಲ ಯಾವ ಹೆಲ್ತ್ ಇಶ್ಯೂವಿಂದ ದಪ್ಪ ಆಗಿದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಓಕೆನಾ. ನಾನು ನೋಡಿರೋ ಪ್ರಕಾರ ನನಗೆ ಥೈರಾಯ್ಡ್ ಇತ್ತು. ಥೈರಾಯ್ಡ್ ಆದಮೇಲೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು. ಇದು ನಾನು ಪ್ರತಿಯೊಬ್ಬರ ಹತ್ರನೂ ಹೋಗಿ ನಾನು ಯಾರ ಹತ್ರನೂ ಹೇಳ್ಕೊಬೇಕಾಗಿಲ್ಲ. ಹೇಳ್ಕೊಳಕ್ಕಾಗುತ್ತಾ ಪ್ರತಿಯೊಬ್ಬರ ಹತ್ರ? ಇಲ್ಲ, ನನಗೆ ಈ ಥರ ಇದೆ ಅಂತ. ನಾನು ನೋಡಿದ ಪ್ರತಿಯೊಬ್ಬರೂ ನಾನು 90 kgs ಇದ್ದಾಗ ಎಲ್ಲರೂ ಹೇಳ್ತಾ ಇದ್ದಿದ್ದು, ಎಷ್ಟೊಂದು ದಪ್ಪ ಆಗ್ಬಿಟ್ಟಿದ್ಯಾ, ಏನು ಇಷ್ಟೊಂದು ದಪ್ಪ, ಬರ್ತಾ ಹಿಂಗೂತ್ಕೊತಾ ಇದೆಯಾ, ಇನ್ಕ್ಲೂಡ್ ನನ್ನ ತಮ್ಮನ ಸೇರಿಸಿ, ಏನಮ್ಮಿ ಇಷ್ಟೊಂದು ದಪ್ಪ ಆಗ್ಬಿಟ್ಟಿದ್ಯಾ ಯಾವಾಗಲೂ ಅನ್ನೋನು. ಅವ್ನು ಬಂದಾಗ ಒಂದು 10 ಡೇಸ್ಗೋ 15 ಡೇಸ್ಗೋ ನೋಡೋವಾಗ, ನೋಡ್ರಿ ಈ ಥರ ಇದ್ದವಳು ನಾನು ಸ್ಟಾರ್ಟಿಂಗು, ನಾನು ಆವಾಗ ಹೆಂಗಿದ್ದೀನಿ, ಅದಾದಮೇಲೆ ನಾನು ಸಣ್ಣ ಆಗ್ತಾ ನನ್ನ ಫೇಸ್ ಆಗಿರ್ಬೋದು, ನನ್ನ ಬಾಡಿ ಆಗಿರ್ಬೋದು ಹೆಂಗಾಗಿದೆ ಅಂತ ನೀವು ತಿಳ್ಕೊಂಡು ಇದರಲ್ಲೇ ನೀವು ತಿಳ್ಕೊಳ್ರಿ. ನಾವು ದಪ್ಪ ಇದ್ದಾಗ ಚೆನ್ನಾಗಿದ್ವಾ, ಸಣ್ಣ ಇದ್ದಾಗ ಚೆನ್ನಾಗಿದ್ದೀವ ಅಂತ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆನಾ. ನಾನು ಹೇಳ್ತಾ ಇದ್ನಲ್ವ, ನನ್ನ ತಮ್ಮನೇ ಅಂತಿದ್ದ, ಎಷ್ಟು ದಪ್ಪ ಆಗ್ಬಿಟ್ಟಿದ್ಯಾ, ಒಳ್ಳೆ ರೌಡಿ ಡಾನ್ ಥರ ರೆಡಿ ಆಗ್ಬಿಟ್ಟಿದ್ಯಾ, ಹೆಂಗೆ ನಡೀತೀಯಾ ಅಂತ ಕೂಡ ಅವನು ಕೂಡ ಕಿಂಡಲ್ ಮಾಡಿರೋದುಂಟು. ಬಟ್ ಈಗ ಅವನೇ ಹೇಳ್ತಾನೆ, ನಮ್ಮ ಅಕ್ಕ ಏನು ಮಾಡಿದ್ಲು ಗೊತ್ತಿಲ್ಲ. ನೆನ್ನೆ ಹೇಳಿದ್ನಲ್ವ, ಸೇಮ್ ಆಶ್ಚರ್ಯ ಪಡ್ತಾನೆ. ಪ್ರತಿಯೊಬ್ಬರು ಅಷ್ಟೇ, ಎಲ್ಲ ಕಿಂಡಲ್ ಮಾಡೋರು, ಏನು ಇಷ್ಟು ದಪ್ಪ ಇದೆಯಾ ನನಗಂತೂ ಕೇಳಿ ಆ ಟೈಮಿಗೆ ನಾವು ದಪ್ಪ ಇರೋಗೆ ಯಾರು ಏನಂದ್ರೂ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಒನ್ಸು ನಾವು ಈ ಥರ ಫೋಟೋಸ್ ಎಲ್ಲ ಹಿಡಿದಿಟ್ಕೊಂಡು ನಮ್ಮನ್ನು ನಾವು ನೋಡಿದಾಗ, ಇಲ್ಲ ಕೆಲವೊಂದು ಕಡೆ ಎಲ್ಲಾದರೂ ಒಂದಷ್ಟು ಅವಮಾನಗಳಾದಾಗ, ಇಲ್ಲ ಇನ್ಮೇಲೆ ನಾನು ಈ ಥರ ಇರಬಾರ್ದು, ಈ ಥರ ಇರಲೇಬಾರ್ದು ಅಂತ ಒಂದು ಮೋಟಿವೇಟ್ ಮಾಡಿಕೊಂಡು ಡಯಟನ್ನು ಸ್ಟಾರ್ಟ್ ಮಾಡಿರ್ತೀವಿ. ಈಗ ನೋಡ್ತಾ ಇದ್ದೀರಲ್ವ, ನೋಡ್ರಿ ದಪ್ಪ ಇದ್ದಾಗ ನಾನು ಹೆಂಗಿದ್ದೆ, ಸಣ್ಣ ಆದಮೇಲೆ ಸರ್ವೇ ಸಾಮಾನ್ಯ ಸ್ವಲ್ಪ ಮುಖದಲ್ಲಿ ಚರ್ಮ ಅನ್ನೋದು ಕೆಲವ್ರಿಗೆ ಒಳಗಡೆ ಹೋಗೋದುಂಟು. ಅದಾದಮೇಲೆ ಸ್ವಲ್ಪ ಬಕ್ಕಂಗೆ ಆಗೋದು ಉಂಟು. ಅದನ್ನು ನೋಡಿದ ತಕ್ಷಣ ಅವ್ರು ಏನಂತಾರೆ, ಪೇಷಂಟ್ ಥರ ಆಗ್ಬಿಟ್ಟೆ, ಸಡನ್ನಾಗಿ. ಈಗ ನಾವು ಅಷ್ಟೇ, ಯಾವುದಾದ್ರೂ ಅಷ್ಟೇ, ಈಗ ಒಂದು ಬಲೂನ್ ಥರ ಇರುತ್ತಪ್ಪ, ಬಲೂನನ್ನು ಅದನ್ನು ನಾವು ಸಡನ್ನಾಗಿ ಬಿಟ್ಟಾಗ ಹೆಂಗಾಗುತ್ತೆ, ಗಾಳಿ ಎಲ್ಲ ಹೋಗ್ಬಿಟ್ಟು ಒಂಥರ ಸುಕ್ಕಾದಂಗೆ ಅಲ್ವಾ. ಸೊ ಹಾಗೆ ನಾವು ಕೂಡ ದಪ್ಪ ಇದ್ದಾಗ ಅವರು ನೋಡಿ ನಮ್ಮನ್ನು ಅದೇ ದೃಷ್ಟಿಯಲ್ಲಿ ನೋಡಿ ಸಣ್ಣದಾಗಿ ಏನಾಗ್ಬಿಡುತ್ತೆ, ಅವ್ರನ್ನ ಮತ್ತೆ ಅದನ್ನೇ ಹೇಳ್ತಾರೆ. ಈಗ ನನಗೆ ಎಷ್ಟು ಜನ ಹೇಳ್ತಾರೆ, ನೀನು ಇದಕ್ಕಿಂತ ಇನ್ನು ಸಣ್ಣ ಆಗಬೇಡ, ಇನ್ನು ಚೆನ್ನಾಗಿ ಕಾಣಿಸಲ್ಲ, ನಿನ್ನ ಮುಖ ಒಳಗಡೆ ಹೋಗ್ಬಿಡುತ್ತೆ, ಈಗ ಆಲ್ರೆಡಿನೇ ಸ್ವಲ್ಪ ಫೇಸ್ ಎಲ್ಲ ತುಂಬ ಸಣ್ಣ ಕಾಣ್ತಿದೆ, ನೀನಿನ್ನು ಎಷ್ಟೋ ಜನ ಹೇಳ್ತಾರೆ ನೋಡಿ. ಇವಾಗಿನ್ಗೂ ಫೇಸ್ ಡಿಫ್ರೆನ್ಸ್ ಆಗಿರ್ಬೋದು, ಬಾಡಿ ವೈಸ್ ಆಗಿರ್ಬೋದು, ನೀವು ಪ್ರತಿಯೊಂದು ನೋಡಿ. ನಾನು ವಿಡಿಯೋ ನೋಡ್ತಾ ಇರಿ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಪ್ರತಿಯೊಬ್ಬರು ನನಗೂ ಹೇಳ್ತಾರೆ, ಏನಂತ ಗೊತ್ತಾ, ಅಯ್ಯೋ ನೀನು ಆವಾಗಲೇ ಚೆನ್ನಾಗಿದ್ದೆ, ದಪ್ಪ ಇದ್ದಾಗ ಲಕ್ಷಣ ಇದ್ದೆ, ಇವಾಗ ಯಾಕೋ ಒಂಥರ
ಇದೆಯಾ ಅಂತ. ಇನ್ನು ಕೆಲವ್ರು ಏನಂತಾರೆ, ಅಕ್ಕ ನೀನು ಇವಾಗಲೇ ಸ್ಮಾರ್ಟಾಗಿ ಕಾಣ್ತಾ ಇದೆಯಾ, ನನಗೆ ಅವಾಗಿಂತ ಇವಾಗ. ಅದು ಅವರವರ ಮನೋಭಾವಗಳು, ಅವರವರ ಮನಸ್ಥಿತಿ ಹೇಗಿರುತ್ತೋ ಹಂಗೆ ಅವ್ರು ಮಾತಾಡ್ತಾರೆ ಸ್ನೇಹಿತರೆ. ನನಗೆ 50% ಜನ ನೀನು ಅವಾಗ ಹಂಗಿದ್ದೆ, ಇದರಲ್ಲೇ ನೋಡಿ ಫೇಸ್, ಇದರಲ್ಲೇ ನೋಡಿ ಇದರಲ್ಲೆಲ್ಲೋ ಒಂದು 40+ ಇದ್ದಂಗಿಲ್ವಾ, ಇದರಲ್ಲೆಲ್ಲೋ 30+ ಮಾಮೂಲಿ ಏಜ್ ಇದ್ದಂಗೆ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ನಾವು ಸಣ್ಣ ಆದಂಗೆಲ್ಲನೂ ನಮ್ಮ ಏಜ್ ಸ್ವಲ್ಪ ಕಡಿಮೆ ಕಾಣಿಸೋದು ನಿಜವಾಗ್ಲೂ ಇರೋ ಏಜ್ ಆದರೂ ಕಾಣಿಸುತ್ತೆ. ದಪ್ಪ ಇದ್ದರೆ ಮಾತ್ರ ಇರೋ ಏಜ್ಗಿಂತ 10 ವರ್ಷ ದೊಡ್ಡವ್ರ ಥರನೇ ಕಾಣ್ತೀವಿ. ಇದರಲ್ಲೇ ಎಕ್ಸಾಂಪಲ್ ನೋಡಿ, ಇದು ನಾನೇ, ಇದರಲ್ಲಿ ಹೇಗಿದ್ದೀನಿ, ಅದರಲ್ಲಿ ಹೇಗಿದ್ದೀನಿ, ನೀವೇ ಕಂಪೇರ್ ಮಾಡ್ಕೊಂಡು ನೋಡಿ. ನನಗೇನೋ, ನನ್ನ ಹಸ್ಬೆಂಡು ಕೂಡ ಹೇಳ್ತಾರೆ, ನನಗೇನೋ ನಾನು ಈಗಿರೋ ಒಂದು ಫೇಸಲ್ಲೇ ತುಂಬ ಚೆನ್ನಾಗಿದ್ದೀನಿ ಅಂತ. ನೋಡಿ 2023 ಬರ್ಡೇದು, ಇದು 2025 ಬರ್ಡೇ ಫೋಟೋ, ಮೊನ್ನೆ ನೋಡಿದ್ರಲ್ಲ ಅದು. ಇದು ಕೂಡ ಅಷ್ಟೇ, ಸೇಮ್ ಒಂದು ರಂಗೋಲಿ ಕಾಂಪಿಟೇಷನಲ್ಲಿ ಇದು ಮಾಡಿದಾಗ ಹಿಂಗಿದ್ದವಳು, ಅದಾದಮೇಲೆ ಮತ್ತೆ ಮೊನ್ನೆ ಹೋದ ವರ್ಷ ಒಂದು ರಂಗೋಲಿ ಕಾಂಪಿಟೇಷನಲ್ಲಿ ರಂಗೋಲಿ ಹಾಕಿದ್ದೆ ನೋಡಿ. ದಪ್ಪ ಇದ್ದಾಗ ಹೆಂಗಿದ್ದೆ, ಸಣ್ಣ ಇದ್ದಾಗ ಹಿಂಗಾಗಿದ್ದೀನಿ. ನಿಜ ಸ್ಮಾರ್ಟಾಗೇ ಆಗಿದ್ದೀನಿ, ನನಗೆ ಗೊತ್ತಾಗುತ್ತೆ. ಸ್ಕಿನ್ ಎಲ್ಲ ಚೆನ್ನಾಗಿದ್ದೀನಿ ಕೂಡ. ನನಗೆ ಇವಾಗ ಅನ್ನಿಸ್ತಿದೆ, ಏರ್ ಫಾಲ್ ಆಗಿ ಕೂದಲು ಒಂಚೂರು ದಪ್ಪ ಇಲ್ಲ ಅಷ್ಟೇ ಬಿಟ್ಟರೆ ಸ್ನೇಹಿತರೆ. ನೋಡಿ ಇದೆಲ್ಲ ಆವಾಗಿದ್ದಾಗ, ದಪ್ಪ ಇದ್ದಾಗ, ಆವಾಗಿನ್ನು ಡಯಟ್ ಏನು ಸ್ಟಾರ್ಟ್ ಮಾಡಿದಾಗ ಕೂದಲೆಲ್ಲ ಉದ್ದ ಇದ್ದಿದ್ದು ನೋಡಿ. ಫೇಸ್ ಎಲ್ಲ ಈ ಡಬಲ್ ಚಿನ್ ಅನ್ನೋದು ನೋಡಿ, ನಿಮ್ಗೆ ಗೊತ್ತಾಗ್ತಿದೆಯಾ ಎಷ್ಟು ದಪ್ಪ ಇದೆ, ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಹಿಂಗಿರಬೇಕಾದ್ರೆ ಸಣ್ಣದಾಗಿ ನೋಡಿ ಹೆಂಗಾಗಿದೆ, ಕೂದಲು ಸ್ವಲ್ಪ ಸಣ್ಣ ಆಗಿದೆ. ಫೇಸ್ ವೈಸ್ ನೀವೇ ನೋಡಿ ಹೆಂಗೆ ಕಾಣಿಸ್ತಿದ್ದೀನಿ ಅಂತ. ಇಷ್ಟೇ ಡಿಫ್ರೆನ್ಸು. ನೀವು ಅವ್ರಿವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ, ಓಕೆನಾ. ಡಯಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಷ್ಟೇ ಸ್ನೇಹಿತರೆ. ನಿಮಗೊಂದು ಮೋಟಿವ್ ಸಿಗಲಿ ಅಂತ ಎಲ್ಲರೂ ಅಂತಾರೆ, ಸಣ್ಣ ಇದ್ರು ಅಂತಾರೆ, ದಪ್ಪ ಇದ್ರು ಅಂತಾರೆ. ಇದೆಲ್ಲ ನೀವು ದಪ್ಪ ಇದ್ದಾಗ ನನ್ನ ಫೋಟೋಸ್ ನೋಡಿದ್ರಲ್ಲ, ಇವೆಲ್ಲನೂ ನಾನು ಸಣ್ಣ ಆದಮೇಲೆ ತೆಗ್ದಿರೋ ಅಂಥ ಫೋಟೋಸು. ನೀವೇ ನೋಡಿ, ಆವಾಗೂ ಇವಾಗೂ ಏನು ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ಬಿಡುತ್ತೆ. ಯಾವುದಕ್ಕೂ ನಮಗಿಷ್ಟ ಬಂದಿರೋಂಥ ಬಟ್ಟೆಗಳನ್ನ ಹಾಕ್ಕೋಬೋದು. ಅಂತಂದರೆ ಕೆಲವೊಂದು ಸಲ ಆ ಲಾಂಗ್ ಫ್ರಾಕ್ಸ್ ಎಲ್ಲ ಹಾಕ್ಕೊಳ್ಳೋಕೆ ಅನ್ಕಂಫರ್ಟ್. ಇದು ಸಣ್ಣ ಆದಮೇಲೆ ರೀಸೆಂಟಾಗಿ ಒಂದು 1 ಮಂತಲ್ಲಿ ತೆಗ್ದಿರೋದು ನೋಡಿ. ಬಾಡಿ ವೈಸ್ ಆಗಿರ್ಬೋದು, ಫೇಸ್ ವೈಸ್ ಆಗಿರ್ಬೋದು, ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ, ಸುಳ್ಳು ಹೇಳ್ಬಾರ್ದು. ನೀವು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಆವಾಗ ಒಂಥರ ಇತ್ತು ನನ್ನ ಲೈಫ್ ಸ್ಟೈಲು, ಆವಾಗ ನಾನು ದಪ್ಪ ಇದ್ದಾಗ ಒಂಥರ ಇದ್ದೆ, ಇವಾಗ ನೋಡಿ ಆ ಸ್ಟಾರ್ಟಿಂಗಲ್ಲಿ ಬರ್ಡೇ ವೀಡಿಯೋಗೂ ಈ ವಿಡಿಯೋ ನೋಡಿ ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ. ಅಷ್ಟೇ ಸಿಂಪಲ್. ಅನ್ನೋರು ನಾವು ಹೇಗಿದ್ರು ಅನ್ಕೊತಾರೆ, ಅದಕ್ಕೆಲ್ಲ ನೀವು ತಲೆನೇ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ, ಓಕೆನಾ. ಸೊ ನಾನಿವತ್ತು ಕಮೆಂಟ್ ನೋಡಿದ್ದೆ, ಅದಕ್ಕೆ ತುಂಬ ಜನ ಹೌದು ಹಂಗೆ ಅಂತಾರೆ ಅಂತ. ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡಿ, ಅಂದರೆ ಅಂದ್ಕೊಂಡು ಹೋಗಲಿ ಅಷ್ಟೇ. ಸೊ ನೀವು ಈ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಹೌದು ತುಂಬ ಇದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಒಂದು ಸ್ಯಾರಿ ಹಾಕ್ಕೊಂಡ್ರು ಸಿಂಪಲ್ ಆಗಿದ್ರೂ ಕೂಡ ಚೆನ್ನಾಗಿ ಕಾಣಿಸ್ತೀವಿ, ಅದೇ ದಪ್ಪ ಇದ್ದರೆ ಸ್ಯಾರಿ ಹಾಕ್ಕೊಂಡ್ರು ಕೂಡ ನಾವು ಚೆನ್ನಾಗಿ ಕಾಣಿಸಲ್ಲ ಅಷ್ಟೇ, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ.